ಮಳೆ ಹೋದ್ರೆ ಪಳ ಅನ್ನೋ ರೋಡ್ ನೋಡಿದ್ದೀರಾ? ಇಲ್ಲಿ ನೋಡಿ, ಮಳೆ ಹೋದ್ರೆ ಈ ಪರಿಸ್ಥಿತಿ ಐತೆ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ರಿ. ಇದು ನಮ್ಮ ಮೇನ್ ರೋಡಿನ ಪರಿಸ್ಥಿತಿ. ಅಲ್ಲೋ ಗೈಸ್, ಶನಿವಾರದ ಬ್ಲಾಗ್ ಇದಾಗಿರುತ್ತೆ. ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಅಂತ ಹೇಳ್ಬೇಕಿತ್ತು. ಸೊ ನೆನ್ನೆ ಮೊನ್ನೆ ಹೇಳಲಿಲ್ಲ. ಸೊ ಇವ್ರು ಬಂದು ಊಟಿಯಿಂದ ತಂದಿರೋದಂತೆ ಇವರು. ಸೊ ಇವರು ನಮ್ಮ ಚೆನ್ನಾಗಿ ಹೋಗ್ಬಿಟ್ಟಿದ್ದಾರೆ ನೋಡಿ, ಯಾವ ಥರ ಬರ್ತಾರೆ ನೋಡಿ. ಕರೆದ ತಕ್ಷಣ ಮೊದಲೇ ಹೇಳಿಲ್ವಾ, ಪ್ರಾಣಿಗಳು ಗುಣದಲ್ಲೇ ಮೇಲು, ಮಾನವ ಅದಕ್ಕಿಂತ ಕೀಳು ಅಂತ. ಸೊ ಅದಕ್ಕೋಸ್ಕರ ಒಂದು ಕಡೆ ತುಂಬ ಇಷ್ಟ. ಸೊ ಜೊತೆಲಿ ಒಂದು ಗಳಿಗೆ ಅರಟೆ ಹೊಡೆದು ಒಂದು 10 ನಿಮಿಷ ಆಟ ಆಡಿದೆ. ಸೊ ತುಂಬ ಕ್ಯೂಟ್ ಊಟಿ ಇವನು. ಸರಿ, ಅದನ್ನು ಮುಗಿಸ್ಕೊಂಡು ನಾನು ಸರ್ಕಲ್ಗೆ ಬಂದೆ. ಇಲ್ಲಿ ನೋಡ್ರಿ, ಇದು ನಮ್ಮ ಮೇನ್ ರೋಡಿನ ಪರಿಸ್ಥಿತಿ. ಯಾವಾಗ ಋಣ ಕೊಡುತ್ತೋ ಗೊತ್ತಿಲ್ಲ. ಸೊ ಅದನ್ನು ಮುಗಿಸ್ಕೊಂಡು ನಮ್ಮದು ಇವತ್ತು ವರ್ಕು ಊರಲ್ಲೇ ಇತ್ತು. ಸೊ ಇದು ಡಮಲೇಷನ್ ಇತ್ತು ಮನೆ. ಸೊ ಇದಕ್ಕೆ ಜೀನ್ಗುಡಿಯಿಂದ ಬರೋಕೆ ಹೇಳಿದೆ. ಸೈಡ್ ವಾಲೆಲ್ಲ ಕಟ್ ಮಾಡಿ JCB ಡಮಲೇಷನ್ ಮಾಡ್ತಾರಂತೆ. ಸರಿ, ಮಾಡ್ತಾ ಇರೋಣ ಅಂತ ಹೇಳ್ಬಿಟ್ಟು ಅಣ್ಣಂಗೆ ಹೇಳ್ಬಿಟ್ಟು ನಾನು ಬಂದೆ. ಇಲ್ಲಿ ವರ್ಕ್ ಇತ್ತು ಇವತ್ತು ಊರಲ್ಲೇ. ಸೊ ಅದನ್ನು ಮಾಡ್ತಾ ಇರಪ್ಪ ಅಂತ ಅವನು ಕರ್ಕೊಂಡ್ಬಿಟ್ಬಿಟ್ಟು ನಾನು ಬಂದಿದ್ದೆ ಕಿರ್ಗಾಲ್ ಹಾರ್ಡ್ವೇರ್ ಮಹೇಂದ್ರ ಅವ್ರ ಹತ್ರ. ಸೊ ವೀಕ್ಷಕರೇ, ರಾತ್ರಿ ಬಂದು ಮಳೆಗಾಗಿ ಸೊ ಎಲ್ಲ ಮೇಲೆಲ್ಲ ನೀರು ತುಂಬಿಟ್ಟು ಪೈಪ್ ಹಾಕಿರಲಿಲ್ಲ. ಸೊ ಅದಕ್ಕೆ ಪೈಪ್ ತಗೊಂಡು ಅಂದ್ಬಿಟ್ಟು ನಾನು ಬಂದೆ ನಮ್ಮ ಮಹೇಂದ್ರಣ್ಣ ಅವ್ರ ಅಂಗಡಿಗೆ. ಸೊ ಇಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಸೊ ಅವಾಗಲಿಂದ ನಮಗೆ ಪರಿಚಯ ಇವರು. ಸರಿ, ಯಾಕಣ್ಣ ಚೆನ್ನಾಗಿರೋ ಕ್ವಾಲಿಟಿನೇ ಒಂದು ಅಂತ ಹೇಳ್ಬಿಟ್ಟು ಕೊಟ್ಟೆ. ಸರಿ ತಗೊಳ್ಳಿ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಕೊಟ್ಟನ. 2.5 ಇಂಚೆ ಕೊಡು ಸಾಕು ಅಂತ ಹೇಳಿದೆ. ಸರಿ ಕೊಡ್ತೀನಿ ಇರೋಣ ಅಂದ್ಬಿಟ್ಟು ಕೊಡ್ತಾಯಿದ್ರು ಪಾಪ. ಸೊ ಇಲ್ಲಿ ಏನೇ ತಗೊಂಡ್ರು ಐಟಮ್ ಮಾತ್ರ ಒಳ್ಳೆ ಪ್ಯೂರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಒಂದು ಸಲ ಈ ಅಂಗಡಿಗೆ ವಿಸಿಟ್ ಕೊಡಿ. ಸೊ ನೋಡಿ, 4 ಇಂಚ್ ಕಾಲರ್ಗೆ 2.5 ಇಂಚು ಕಾಲರ್ನ ಯಾವ ಥರ ಅಟ್ಯಾಚ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಬ್ರೈನ್ ಇದೆ ಇವ್ರಿಗೆ ಅಂತ. ಸೊ ಸೂಪರ್, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬಿಲ್ ಹಾಕೋಣ ಅಂತ ಹೇಳಿದೆ. ಹಾಕೋದಾಗ್ತಾ ಬಿಲ್ಲು ಟೋಟಲ್ಲಿ 750 ಅಂದರೆ 750 ರೂಪಾಯಿ ಬಿಲ್ಲೇ ಹಾಕ್ಬಿಟ್ರು ಕಣ್ರಿ. 13 ಅಡಿ ಪೈಪ್ಗೆ ಒಂದು ಕಾಲರ್ಗೆ. ಸೊ ಕ್ವಾಲಿಟಿ ಆಗಿರೋದು ಅಂತ ಹೇಳಿದ್ನಲ್ಲ, ಸೊ ಕ್ವಾಲಿಟಿಗೋಸ್ಕರ ಕೊಡಲೇಬೇಕು, ಇದಿಲ್ಲ. ಸೊ 750 ಕೊಟ್ಬಿಟ್ಟು ನಾನು ತಗೊಂಡು ಬಂದ್ವಿ. ಸೊ ನಮ್ಮ ಜೊತೆಲಿದ್ದರು ನಮ್ಮ ಅಣ್ಣಾಜಿ ನಂಜುಂಡ ಸ್ವಾಮಿಯವರು. ಸೊ ಟೈಲರು ನೋಡಿರ್ಬೋದು ವೀಕ್ಷಕರು ನೀವು. ಸರಿ, ಅದನ್ನು ಮುಗಿಸ್ಕೊಂಡು ಅಲ್ಲಿ ಇಟ್ಬಿಟ್ಟು ಅದನ್ನು ನಾನು ಬಂದೆ ನಮ್ಮ ಗದ್ದೆ ಹತ್ರ. ಸೊ ಮಳೆ ಓದಿತ್ತಲ್ಲ, ಮಳೆಯಿಂದಾಗಿ ಸ್ವಲ್ಪ ಒಳ್ಳೆ ಕಲ್ಲುಗಳೆಲ್ಲ ಸಿಗ್ತಾಯಿದ್ದೋ. ಸೊ ಕಾಡುಗಲ್ ಅಂತ ಹೇಳ್ತೀವಿ. ಸೊ ದಪ್ಚಲ್ಲಿ ತಗೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಹೆಂಗೋ ಮಳೆ ಓದಿತ್ತಲ್ಲ ನೋಡಿ, ಉಳಿತಾಯ ಮಾಡ್ಬೇಕಂಡ್ರಿ. ಹಿಂಗೆ ಗದ್ದೆಗಳಲ್ಲಿ ಬಂದು ಕಲ್ಲಾಯೋದಂದರೆ ಎಷ್ಟು ಖುಷಿ ಗೊತ್ತು ನೋಡಿ. ಹಿಂಗೆಲ್ಲ ಗುಡ್ಡ ಹಾಕ್ಕೊಂಡು ಸ್ಟಾಕ್ ಮಾಡ್ಕೊಂಡು ಆಮೇಲೆ ಆಟೋದಲ್ಲೇ ಹಾಕ್ಸ್ಕೊಳ್ಳೋದು ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ. ಅಂತೂ ಇಂತೂ ನಮ್ಮ ಮನೆಯವರೆಲ್ಲ ಹುಡುಗರೆಲ್ಲ ಬಂದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಆದ್ವಿ. ಸೊ ಗದ್ದೆಗಳಲ್ಲಿ ಮಳೆ ಹೋದ್ರೆ ಕಲ್ಲು ಎತ್ಕಾಣುತ್ತೆ ಮೇಲ್ಗಡೆ ಎಲ್ಲ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಲಾಟ್ ಹಾಕೊಂಡು ಗುಡ್ಡ ಹಾಕೊಂಡ್ವಿ ಆಟೋದಲ್ಲಿ ಹೇಳ್ಕೊಂಬಂತ. ಸೊ ನಮ್ಮ ಮನೆ ಸುತ್ತ ಪ್ಲಾಟ್ಫಾರ್ಮ್ ಹಾಕಬೇಕಿತ್ತು. ಸೊ ಅದಕ್ಕೋಸ್ಕರ ಒಂದು 2 ಗಾಡಿ ಅಷ್ಟು ಕಲಿಬೇಕಿತ್ತು. ಸೊ ಅದನ್ನೆಲ್ಲ ಹಾಕೊಂಡ್ವಿ. ಮನುಷ್ಯ ಅತಿ ಆತರ ಪಡಬಾರ್ದು. ಸೊ ತಲೆಗೆ ಸ್ವಲ್ಪ ಬುದ್ಧಿ ಕೊಡಬೇಕು, ಅದು ನನ್ನ ಅಭಿಪ್ರಾಯ. ಸೊ ಅಂಗಡಿಯಲ್ಲಿ ದುಡ್ಡು ಕೊಡ್ತಾರೋ ಬದಲು ಇಲ್ಲಿ ನಮ್ಮ ಗದ್ದೆಗಳಲ್ಲಿ ಫ್ರೀಯಾಗಿ ಸಿಗ್ತವೆ. ಸೊ ಅದನ್ನು ಹಾಯ್ಕೊಂಡು ಇದು ಮಾಡಿದ್ರೆ ಸ್ವಲ್ಪ ಉಳಿತಾಯ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನೋಡ್ತಾರೆ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಳ್ಳಿ ವಿಲೇಜ್ ವೀಡಿಯೋಗಳು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನಾನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಇದಾಗಿರುತ್ತೆ ಇವತ್ತಿನ ಫಸ್ಟ್ ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.